ಹಂಪಿ ವ್ಯವಸ್ಥೆಗೆ ಮೀಟಿಂಗ್ ಮಾಡಿ ಬೆಳ್ಳಿ ನಾಣ್ಯಗಳು ಕೊಟ್ಟದ್ದು ನಾವೆಲ್ಲ ಕರ್ಕೊಂಡು ಮೆಂಬರ್ಗಳು ಅಲ್ಲಿ ಮೀಟಿಂಗ್ ಮಾಡಿಸಿದ್ದೆ. ಹಂಪಿ ವ್ಯವಸ್ಥೆಗೆ ಮೀಟಿಂಗ್ ಮಾಡಿ ಬೆಳ್ಳಿ ನಾಣ್ಯಗಳು ಕೊಟ್ಟದ್ದು ನಾವೆಲ್ಲ ಕರ್ಕೊಂಡು ಮೆಂಬರ್ಗಳು ಅಲ್ಲಿ ಮೀಟಿಂಗ್ ಮಾಡಿಸಿದ್ದೆ. ಅದನ್ನು ಕೂಡ ನಮಗೆ ಇವತ್ತು ತೆಗೆದರು. ಹಂಗಾಗಿ ಬಹಳಷ್ಟು ನೋವಾಗೈತೆ. ಜಿಂದಾಲ್ ಅವರು ದಯಮಾಡಿ ಅದನ್ನ ಮತ್ತೆ ಹೆಚ್ಚಿಟ್ಟಂಗೆ ಮಾಡಿಕೊಟ್ರೆ ಪ್ರಭಾವಿಗಳು ಕೆಲವು ಭ್ರಷ್ಟ ವ್ಯವಸ್ಥೆಗಳಿಂದ ಇಲ್ಲಿ ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಸಿಗಲಾರ್ದಂಗೆ ಆಗಿದೆ. ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿಯನ್ನ ಪಾಲಿಸದಿರುವುದನ್ನು ಖಂಡಿಸಿ ಹಾಗೂ ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ಅವಕಾಶ ನೀಡುವಂತೆ ಆಗ್ರಹಿಸಿ ಸಂಡೂರು ತಾಲೂಕು ಗಣಿ ಅದಿರು ಸಾಗಣೆ ಗುತ್ತಿಗೆದಾರರ ಸಂಘದ ವತಿಯಿಂದ ದೋಣಿಮಲೈ ಕ್ರಾಸ್ನ ಎನ್ಎಂಡಿಸಿ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಘದ ಮುಖಂಡ ಜಯಣ್ಣ, ಹೊರಗಿನ ಕಾರ್ಖಾನೆಗಳು ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳನ್ನು ನಿರ್ಲಕ್ಷಿಸುತ್ತಿವೆ ಎಂದು ಆರೋಪಿಸಿದರು. ತಮ್ಮ ಬೇಡಿಕೆಗಳನ್ನು ಕಂಪನಿಗಳಿಗೆ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಸ್ಥಳೀಯರಿಗೆ ಉದ್ಯೋಗಾವಕಾಶಗಳ ಕೊರತೆ ಉಂಟಾಗಿದ್ದು ಸಿಎಸ್ಆರ್ ನಿಯಮಗಳನ್ನು ಪಾಲಿಸಲಾಗುತ್ತಿಲ್ಲ. ಇದರಿಂದ ಟ್ರಾನ್ಸ್ಪೋರ್ಟರ್ಗಳು ನಿರುದ್ಯೋಗಿಗಳಾಗಿದ್ದಾರೆ ಎಂದು ಹೇಳಿದರು. ಹಾಗೆಯೇ ಹೊಸಪೇಟೆ ಮತ್ತು ಬಳ್ಳಾರಿಯ ಟ್ರಾನ್ಸ್ಪೋರ್ಟರ್ಗಳಿಗೆ ಪ್ರಭಾವಿಗಳ ಒತ್ತಡದ ಹಿನ್ನೆಲೆಯಲ್ಲಿ ಅವಕಾಶ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಇದರಿಂದ ಸ್ಥಳೀಯರಿಗೆ ಅನ್ಯಾಯವಾಗುತ್ತಿದೆ ಎಂದರು. ಇದು ಮೊದಲ ಹಂತದ ಸೌಮ್ಯ ಹೋರಾಟ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನಾಕಾರರು ಮನವಿ ಪತ್ರವನ್ನು ಸಲ್ಲಿಸಿ ಕಾರ್ಖಾನೆ ಮಾಲೀಕರು ಪ್ರಭಾವಿಗಳಿಗೆ ಮಣಿದು ಕಡಿಮೆ ದರದಲ್ಲಿ ಸಾಗಾಣಿಕೆ ಮಾಡುವವರಿಗೆ ಅವಕಾಶ ನೀಡಬಾರದು. ಸ್ವಂತ ಗಣಿಗಾರಿಕೆ ಹೊಂದಿರುವ ಕಾರ್ಖಾನೆಗಳು ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ಆದ್ಯತೆ ನೀಡಬೇಕು. 8/2/2025 ಕರ್ನಾಟಕ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಆಗ್ರಹಿಸಿದರು. ಇದಲ್ಲದೆ ಜಿಂದಾಲ್ ಕಂಪನಿಯು ನಿಗದಿಪಡಿಸಿರುವ ಪ್ರತಿ ಕಿಲೋಮೀಟರ್ ದರವನ್ನು ಅನುಸರಿಸಿ ಎಂಎಂಆರ್ಡಿ ನಿಯಮದಂತೆ ಪಾವತಿ ಮಾಡಬೇಕು. ಗಣಿ ಬಾಧಿತ ಪ್ರದೇಶಗಳಲ್ಲಿ ಆರೋಗ್ಯ, ಶಿಕ್ಷಣ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು. ಹೊರ ಜಿಲ್ಲೆಗಳಿಗೆ ಸಾಗಾಣಿಕೆ ಗುತ್ತಿಗೆಗಳನ್ನು ಸ್ಥಳೀಯರಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನಾವಲೂಟಿ ಜಯಣ್ಣ, ತುಮಟಿ ಲಕ್ಷ್ಮಣ, ಜಿಬಿಟಿ ಬಸವರಾಜ್, ಕಾಳಿಂಗೇರಿ ಮಲ್ಲಿಕಾರ್ಜುನ, ಫಕೀರಪ್ಪ, ನಾಗರಾಜ್, ಅನಿಲ್ ನಿಕ್ಕಂ, ವಾಮಣ್ಣ, ಮರಿಸ್ವಾಮಿ, ಸಿದ್ದೇಶ್, ಸಂದೀಪ್, ಶಿರಾಜ್, ಹುಸೇನ್, ರಾಮಕೃಷ್ಣ ಹೆಗಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ, ರಸ್ತೆ ತಡೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು. ಈ ಹಿಂದೆ ನಾವು ಪ್ರತಿಭಟನೆ ಪ್ರೆಸ್ ಮೀಟ್ ಮಾಡಿದ್ವಿ ತಮ್ಮ ಮುಂದೆ. ಇವತ್ತೇನು ಸಂಡೂರು ತಾಲೂಕಿನಿಂದ ಏನು ನಮ್ಮ ಮೈನ್ಸ್ಗಳಿಂದ ಇವತ್ತು ಎಲ್ಲ ಹೊರಗಿನ ಫ್ಯಾಕ್ಟ್ರಿಗಳವರು, ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳಿರ್ತಕ್ಕಂಥ ಫ್ಯಾಕ್ಟ್ರಿಗಳವರು ಇಲ್ಲಿಂದ ನಮ್ಮ ಮೈನ್ಸ್ಗಳಿಂದ ಕಬ್ಬಿಣದ ಅದಿರನ್ನು ಏನು ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ. ಸಂಡೂರಿನ ಸ್ಥಳೀಯ ಒಂದು ಟ್ರಾನ್ಸ್ಪೋರ್ಟರ್ಗಳಿಗೆ ಇವತ್ತು ನಿರ್ಲಕ್ಷ್ಯ ಮಾಡಿದ್ದಾರೆ. ನಮಗೆ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇಲ್ಲ. ಕೆಲವು ಪ್ರಭಾವಿಗಳಿಗೆ ಮಣಿದು ಅಲ್ಲಿ ಹೊಸಪೇಟೆ ಮತ್ತು ಬಳ್ಳಾರಿ ಅವರು ಬಹಳಷ್ಟು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸ್ಥಳೀಯರಿಗೆ ಕೊಪ್ಪಳದ ಜಿಲ್ಲೆಗಳವರು ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ನ್ಯಾಯ ಸಿಗಬೇಕು. ಇಲ್ಲಿ ಬಹಳಷ್ಟು ಜನ ನಿರುದ್ಯೋಗಿಗಳಿದ್ದಾರೆ. ಟ್ರಾನ್ಸ್ಪೋರ್ಟರ್ಗಳು ಸುಮಾರು 200 ಜನ ಟ್ರಾನ್ಸ್ಪೋರ್ಟರ್ಗಳಿದ್ದಾರೆ. ಜಿಂದಾಲ್ ಕ್ಯಾಪ್ಟಿವ್ ಮೈನ್ಸ್ ನಿಂದ ಸುಮಾರು 100-150 ಜನ ಟ್ರಾನ್ಸ್ಪೋರ್ಟರ್ಗಳನ್ನ ಏಕಕಾಲದಲ್ಲಿ ತೆಗೆದು ಹಾಕಿದ್ರು. ಆ ಎಲ್ಲಾ ಟ್ರಾನ್ಸ್ಪೋರ್ಟರ್ಗಳು ಕೂಡ ಇವತ್ತು ಈ ಗಣಿಬಾಧಿತ ಪ್ರದೇಶಗಳವರು, ಈ ಗಣಿಗಳನ್ನೇ ನಂಬಿ ಜೀವನ ಮಾಡ್ತಕ್ಕಂಥವ್ರು, ಇವ್ರಿಗೆ ಟ್ರಾನ್ಸ್ಪೋರ್ಟ್ ಬೇಕಂತ ಹೇಳಿ ತಮ್ಮ ಮುಂದೆ ಈ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ವಿಚಾರವನ್ನು ಮಂಡಿಸಿದ್ವಿ. ಏನು ಪತ್ರಿಕಾಗೋಷ್ಠಿಯಲ್ಲಿ ಮಂಡಿಸಿರ್ತಕ್ಕಂಥ ವಿಷಯಗಳು ಸುಮಾರು ಒಂದು 12 ಪಾಯಿಂಟ್ಗಳು ತಗೊಂಡು ಹೋಗಿ ನಾವು ಎಲ್ಲ ಫ್ಯಾಕ್ಟ್ರಿಗಳವರಿಗೆ ತಲುಪಿಸಿ ನಮ್ಮ ಬೇಡಿಕೆಗಳನ್ನ ಅವ್ರ ಮುಂದೆ ಇಟ್ಟಿದೀವಿ. ಟ್ರಾನ್ಸ್ಪೋರ್ಟ್ ಕೊಡಬೇಕು, ಜೊತೆಗೆ MMRD ಆಕ್ಟ್ ಪ್ರಕಾರ ಏನ್ ಜಿಂದಾಲ್ ಅವರು ಯಾವ ರೀತಿ ಲಾರಿ ಓನರ್ಗಳಿಗೆ ರೇಟ್ ಫಿಕ್ಸ್ ಮಾಡಿದ್ದಾರೆ ಪರ್ ಟನ್ ಪರ್ ಕಿಲೋಮೀಟರ್, ಆ ರೇಟ್ ಫಿಕ್ಸ್ ಮಾಡಬೇಕು. ಆಮೇಲೆ ತಿಂಗಳ ಒಳಗಡೆ ಪೇಮೆಂಟ್ ಕೊಡಬೇಕು. ಪ್ರತಿ ಲಾರಿಗಳವರಿಗೆ ಪ್ರತಿದಿನ ಪೇಮೆಂಟ್ ತಲುಪ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆಮೇಲೆ ಟ್ರಾನ್ಸ್ಪೋರ್ಟ್ಗಳು ಮಾರ್ಜಿನ್ ಸಪ್ರೇಟ್ ಇರಬೇಕು. ಲಾರಿಗಳ ರೇಟ್ ಸಪ್ರೇಟ್ ಇರಬೇಕು, ಟ್ರಾನ್ಸ್ಪೋರ್ಟ್ಗಳು ಮಾರ್ಜಿನ್ ಸಪ್ರೇಟ್ ಇರಬೇಕು. ಆಮೇಲೆ ಗಣಿಬಾಧಿತ ಪ್ರದೇಶಗಳಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ
ನೀವು ಕೆಲಸಗಳನ್ನು ಕೊಡ್ಬೇಕು. ಯಾಕಂದ್ರೆ ಇಲ್ಲಿನ ಅದಿರು ಪರ್ಚೇಸ್ ಮಾಡಿ ನೀವು ಅಲ್ಲಿ ಫ್ಯಾಕ್ಟ್ರಿಗಳನ್ನು ನಡೆಸ್ತಾ ಇದ್ರಿ, ಆ ಭಾಗದ ಜನಗಳು ತಗೊಂತೀರಿ. ಇಲ್ಲೂ ಕೂಡ ಇವತ್ತು ಸಾವಿರಾರು ಜನಗಳು ನಿರುದ್ಯೋಗಿಗಳು ವಿದ್ಯಾವಂತ ಯುವಕರು ಇದ್ದಾರೆ, ಇವ್ರಿಗೆ ಕೂಡ ಕೆಲಸ ಕೊಡಬೇಕು. ಇಲ್ಲಿ CSR ವರ್ಕ್ಗಳನ್ನ ಸಂಬಂಧಪಟ್ಟಂತೆ ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬಂದ್ರೆ ತಾವು ಮಾಡ್ಬೇಕು ಅಂತ ಹೇಳಿ ಬಹಳಷ್ಟು ಬೇಡಿಕೆಗಳನ್ನ ಇಟ್ಟು ಸುಮಾರು ನಾವು 1 ತಿಂಗಳ ಕಾಲ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ನಮ್ಮ ಬೇಡಿಕೆಗಳ ಒಂದು ಪತ್ರವನ್ನ ತಲುಪಿಸಿದೀವಿ. ಅವ್ರ ಹತ್ರ ರಿಸೀವ್ಡ್ ಕೂಡ ತಗೊಂಡಿದೀವಿ. ಅದಾದ್ಮೇಲೆ ನಾವು ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ಮತ್ತೆ ಯಥಾಸ್ಥಿತಿ ಅವ್ರು ಕಾಪಾಡ್ತಾರೆ. ಯಾರು ಕೂಡ ಫ್ಯಾಕ್ಟ್ರಿ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮತ್ತೆ ನಿರ್ಲಕ್ಷ್ಯ ಭಾವನೆ, ಇವ್ರೇನ್ ಮಾಡ್ತಾರೆ ಅನ್ನೋ ಭಾವನೆ ಮೇಲೆ ಇದ್ದಾರೆ. ಹಾಗಾಗಿ ನಾವು ಎಲ್ಲ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರು ಎಲ್ಲರೂ ಸೇರಿಬಿಟ್ಟು ನಾವೊಂದು ತೀರ್ಮಾನ ಮಾಡಿ ಇವತ್ತು ತಾಲೂಕು ಆಫೀಸರ್ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಮಾಡ್ತೀವಿ. ನಮ್ಮನ್ನು ನಿರ್ಲಕ್ಷ್ಯಕ್ಕೊಳಪಡಿಸ್ತಾ ಇದ್ದಾರೆ ಎಲ್ಲ ಹೊರಗಿನ ಫ್ಯಾಕ್ಟ್ರಿಗಳವರು. ನಮಗೆ ನ್ಯಾಯ ಬೇಕು. ಇಲ್ಲಿ ಟ್ರಾನ್ಸ್ಪೋರ್ಟ್ ಇಲ್ಲ ಅಂದ್ರೆ ನಮ್ಮ ಜೀವನ ಕಷ್ಟ ಇದೆ. ಹಾಗಾಗಿ ನಮಗೆ ಟ್ರಾನ್ಸ್ಪೋರ್ಟ್ ಸಿಗೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ. ನಮಗೆ ಅವಶ್ಯಕವಾಗಿ ಅವರು ಟ್ರಾನ್ಸ್ಪೋರ್ಟ್ ಕೊಡ್ಲೇಬೇಕಂತೇಳಿ ನಾವು ಕಾನೂನಾತ್ಮಕವಾಗಿ ಇವತ್ತು ರಸ್ತೆ ತಡೆದು 1 ದಿನದ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿವಿ. ನಾವೊಂದು ಇದ್ರ ಮುಖಾಂತರ ಒಂದು ಸಂದೇಶವನ್ನು ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನೀವು ಖಂಡಿತವಾಗಲೂ ಸಂಡೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಟ್ರಾನ್ಸ್ಪೋರ್ಟ್ಗಳಿಗೆ ನೀವು ಟ್ರಾನ್ಸ್ಪೋರ್ಟ್ ಕೊಡಬೇಕು ಅನ್ನುವಂಥದ್ದು ನಮ್ಮ ಪ್ರಬಲವಾದ ವಾದ. ಅದು ಮೊದಲಿನಿಂದ ಕೂಡ ಕೆಲವು ಪ್ರಭಾವಿಗಳು, ಕೆಲವು ಭ್ರಷ್ಟ ವ್ಯವಸ್ಥೆಗಳಿಂದ ಇಲ್ಲಿ ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಸಿಗಲಾರ್ದಂಗೆ ಆಗಿದೆ. ಅದ್ರ ಉದ್ದೇಶ ಏನಂದ್ರೆ ಇವತ್ತು ಜಿಂದಾಲ್ ಅವರು ಏನ್ ರೇಟ್ ಫಿಕ್ಸ್ ಮಾಡ್ಯಾರ ಪರ್ ಟನ್ ಪರ್ ಕಿಲೋಮೀಟರ್ ರೇಟ್ ಕೇಳ್ತಿರೋದೇ ಅದೇ ಉದ್ದೇಶಕ್ಕೆ. ಯಾಕಂದ್ರೆ ಹೊರಗಿನ ಟ್ರಾನ್ಸ್ಪೋರ್ಟ್ಗಳವರು ಇವತ್ತು ಕಾಂಪಿಟೇಷನ್ ಇಡ್ತಾ ಇದಾರೆ. ಯಾರು ಕಡಿಮೆ ರೇಟಿಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತಾರೆ ಅಂತವ್ರಿಗೆ ಕೊಡ್ಬೇಕಂತ ಹೇಳಿ. ಈಗ ಅಲ್ಲೇನ್ ಮಾಡ್ತಾರೆ, ಹೊಸಪೇಟೆ ಮತ್ತು ಬಳ್ಳಾರಿನಲ್ಲಿ ಇರ್ತಕ್ಕಂಥ ಪ್ರಭಾವಿಗಳು ಇಲ್ಲಿ ಕೆಲವು ಭ್ರಷ್ಟರನ್ನ, ಕೆಲವು ವ್ಯವಸ್ಥೆಗಳನ್ನ ಇಟ್ಕೊಂಡು ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಟ್ರಾನ್ಸ್ಪೋರ್ಟ್ ತಗೊಂಡು ಅವ್ರಿಗೇನೋ ಸ್ವಲ್ಪ ಸಮಥಿಂಗ್ ಮಾಡಿ ಆ ವ್ಯವಸ್ಥೆ ಮುಖಾಂತರ ಅವ್ರು ಹೋಗ್ತಾರೆ. ಇಲ್ಲಿ ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಕೊಟ್ಟರೆ ಸ್ಥಳೀಯರು ಯಾರು ಕೂಡ 1 ರೂಪಾಯಿ ಬೇರೆಯವ್ರಿಗೆ ಕೊಡೋದಿಲ್ಲ. ಹಾಗಾಗಿ ಇವತ್ತು ಪ್ರಭಾವಗಳು ಇರ್ತಕ್ಕಂಥವ್ರು ಮೊದಲಿಂದ ಆ ವ್ಯವಸ್ಥೆನಲ್ಲಿ ಬಂದಿದ್ದಾರೆ. ಅವರು ಆ ವ್ಯವಸ್ಥೆನಲ್ಲಿ ಹೋಗ್ತಾ ಇದಾರೆ. ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಕೊಟ್ರೆ ಇಲ್ಲಿ ಸಿಗೋದಿಲ್ಲ ಏನು ಅನ್ನುವಂತ ಅವಕಾಶ. ಹೌದು. ಈಗ ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಇವತ್ತು ಯಾವುದೇ ಕಂಪನಿಗಳು ಪ್ರಾರಂಭ ಆಗ್ಬೇಕಾದ್ರೆ ಇವತ್ತು FRA ಇಂದ ಹಿಡಿದು ಸಾರ್ವಜನಿಕ ಸಭೆಗಳು ಏನ್ ಪಬ್ಲಿಕ್ ಹಿಯರಿಂಗ್ ಕರೀತಾರೆ, ಅಂತ ಸಂದರ್ಭದಲ್ಲಿ ಅವರು ಆಶ್ವಾಸನೆಯನ್ನು ಕೊಡ್ತಾರೆ, ಎಲ್ಲ ಸ್ಥಳೀಯರಿಗೆ ಅವಕಾಶಗಳನ್ನ ಮಾಡಿಕೊಡ್ತೀವಿ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ನಿಯಮ ಕೂಡ ಇದೆ, ಅದನ್ನು ಕೂಡ ಅವರು ಉಲ್ಲಂಘನೆ ಮಾಡ್ತಾ ಇದಾರೆ. ಇವತ್ತು ಫ್ಯಾಕ್ಟ್ರಿಗಳವರು ಟ್ರಾನ್ಸ್ಪೋರ್ಟ್ಗಳು ಮತ್ತೆ ಕಾಂಪಿಟೇಷನ್ ಇಡ್ತಾ ಇದಾರೆ. ಕಾಂಪಿಟೇಷನ್ ಇಟ್ಟು ಸ್ಥಳೀಯರಿಗೆ ಸಿಗಲಾರ್ದಂತ ವ್ಯವಸ್ಥೆಯನ್ನ ಮಾಡ್ತಾ ಇದಾರೆ. ಪತ್ರಿಕಾಗೋಷ್ಠಿಯನ್ನ ಕರೆದಿದ್ವಿ. ತಮ್ಮ ಪತ್ರಿಕೆಯಲ್ಲಿ ಬರೆದಿರ್ತಕ್ಕಂಥ ಎಲ್ಲ ವರದಿಗಳನ್ನ ನಾವು ಎಲ್ಲ ಫ್ಯಾಕ್ಟರಿ ಅವರಿಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀವಿ. ಈ ತರ ಪತ್ರಿಕೆಯಲ್ಲಿ ವರದಿ ಬಂದಿದೆ, ರಾಜ್ಯದ ಸುದ್ದಿ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ದಯಮಾಡಿ ಈ ಸಾರಿ ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ. ನೀವು ಸ್ಥಳೀಯರನ್ನ ಪರಿಗಣನೆ ತಗೊಂಡು ಸ್ಥಳೀಯ ಟ್ರಾನ್ಸ್ಪೋರ್ಟ್ಗಳಿಗೆ ಅವಕಾಶ ಮಾಡಿಕೊಡ್ಲೇಬೇಕು. ಇಲ್ಲಾಂದ್ರೆ ನಾವು ಅಲ್ಲಿ ನಿಲ್ಲಿಸಿ ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಇದೆಲ್ಲ ಸುಮಾರು ನಮಗೆ 15-20 ದಿವಸಗಳು ಟೈಮ್ ತಗೊಂತೈತಿ. 3 ಜಿಲ್ಲೆಗಳಿಗೆ ಹೋಗಿ ಎಲ್ಲಾ ಫ್ಯಾಕ್ಟರಿಗಳನ್ನು ಸಂಪರ್ಕ ಮಾಡಿ ಹೇಳಿದೀವಿ. ಆದ್ರೂ ಕೂಡ ಅವರು ಈ ಒಂದು ಅವಕಾಶವನ್ನ ನಮ್ಗೆ ಮಾಡಿಕೊಟ್ಟಿಲ್ಲ. ಜಿಂದಾಲ್ ಸೇರಿ ನಮ್ಮ ಬೇಡಿಕೆ ಎಷ್ಟು ಅದಿರು ಹೋಗ್ತಲ್ಲ, ಎಲ್ಲ ಆಲ್ ಓವರ್ ನಮ್ಮ ದೇಶದಾಗ ಎಲ್ಲಿ ಹೋಗ್ತಾ ಇದ್ರು ಎಲ್ಲಾ ಫ್ಯಾಕ್ಟ್ರಿ ಸೇರಿ ನಾವು ಮಾತಾಡ್ತಿರೋದು. ಬರೀ ಬಳ್ಳಾರಿ ಹೊಸಪೇಟೆ ಸೀಮಿತ ಇಲ್ಲ, ಗೋವಾ, ವೇದಾಂತ, ಮಾಂಡವಿ, ಈ ಆರ್ಜಾಸು ಎಷ್ಟು ನಮ್ ಅದಿರು ಹೋಗುತ್ತೆ ನಮ್ಮ ಸೊಂಡೂರಿಂದ. ಎಲ್ಲಾ ಫ್ಯಾಕ್ಟ್ರಿ ಕೇಳ್ತಿದ್ರು, ನಮ್ಮೆಲ್ಲ ಸೊಂಡೂರು ಆದ್ಯತೆ ನಿಮ್ಗೆ ಟ್ರಾನ್ಸ್ಪೋರ್ಟ್ ಕೊಡ್ರಿ ಅಂತ ಕೇಳ್ತಿದ್ವಿ. ಈಗ ಸಾಮೋಪಾಯ, ಭೇದೋಪಾಯ, ದಂಡೋಪಾಯ ಈಗ ಬಂದಿದೀವಿ. ನಾವು ಹೋರಾಟದ ಮಾರ್ಗಕ್ಕೆ ಬಂದಿದೀವಿ. ಸಾಮೋಪಾಯದಲ್ಲಿ ಕೇಳ್ತಾ ಇದೀವಿ, ಇದಕ್ಕೆ ಬಗ್ಗೆ ಇಲ್ಲ. ನೆಕ್ಸ್ಟ್ ಭೇದೋಪಾಯಕ್ಕೆ ಬರ್ತೀವಿ, ಕೊನೆಗೆ ದಂಡೋಪಾಯದ ಮುಖಾಂತರ ನಾವು ತಗೊಳ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಖಂಡಿತವಾಗ್ಲೂ ತಗೊಳ್ತೀವಿ. ನಮ್ಮ ಹಕ್ಕು. ಇಲ್ಲಿ ನೆಲ ನಮ್ದು, ಜಲ ನಮ್ದು, ಗಾಳಿ ನಮ್ದು. ಇಲ್ಲಿನ ವಾತಾವರಣದಲ್ಲಿ ಇಲ್ಲಿ ಕಷ್ಟ ನಷ್ಟಗಳನ್ನ ಅನುಭವಿಸ್ತಕ್ಕಂಥವ್ರು ನಾವು, ದುಡಿಮೆ ಫಲ ಉಣ್ತಕ್ಕಂಥವ್ರು ಬೇರೆಯವರು. ಖಂಡಿತವಾಗ್ಲೂ ಈಗ ಆಗ್ಲಿಕ್ಕೆ ಬಿಡೋದಿಲ್ಲ. ನಮಗೂ ಕೂಡ ಇವತ್ತು ಬದುಕಿನ ದುರ್ಬರ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಎಲ್ಲರಿಗೂ ಕೂಡ ಇವತ್ತು ಮನದಟ್ಟಾಗಿದೆ. ನಾವು ಒಗ್ಗಟ್ಟಿನಲ್ಲಿ ನಿಂತು ಹೋರಾಟ ಮಾಡದೇ ಇದ್ರೆ ನಮ್ಗೆ ಏನೂ ಕೂಡ ಸಿಗೋದಿಲ್ಲ ಅಂತಕ್ಕಂಥದ್ದು ನಮ್ಮ ಮನದಟ್ಟಾಗಿದೆ. ಖಂಡಿತವಾಗ್ಲೂ ಎಲ್ಲಾ ಟ್ರಾನ್ಸ್ಪೋರ್ಟ್ಗಳು ಇದಕ್ಕೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಪ್ರಭಾವಿಗಳು ನಮ್ಮಲ್ಲಿಲ್ಲ.
ಪ್ರಭಾವಿಗಳು ಮಧ್ಯವರ್ತಿಗಳು. ಇಲ್ಲಿ ಏನಿಲ್ಲ, ಇಲ್ಲಿ ಯಾರ್ದು ಆಸ್ತಿ ಇಲ್ಲ ಅವ್ರದ್ದು. ಇಲ್ಲಿ ಕಾನೂನು ಪ್ರಕಾರ 2025 ಆಕ್ಟ್ ಏನ್ ಹೇಳ್ತದೆ ಅದನ್ನ ಪಾಲನೆ ಮಾಡ್ರಿ ಅಂತ ನಾವು ಫ್ಯಾಕ್ಟ್ರಿಗಳಿಗೆ ಕೇಳ್ತೀವಿ. ಯಾವುದೇ ಪ್ರಭಾವಿಗಳ ಹತ್ರ ಮಧ್ಯವರ್ತಿಗಳ ಹತ್ರ ನಮ್ ಸಂಪರ್ಕ ಇಲ್ಲ. ನಮ್ದು ಇರ್ತಕ್ಕಂಥದ್ದು ಫ್ಯಾಕ್ಟ್ರಿ ಅವ್ರ ಹತ್ರ. ನಮಗೆ ಇಲ್ಲಿ ಹಕ್ಕಿದೆ ಕೇಳಲಿಕ್ಕೆ, ನಮಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಹಕ್ಕಿದೆ. ನಮ್ಮ ಹಕ್ಕನ್ನ ನಮಗೆ ಕೊಡ್ರಿ ಅಂತ ನಾವು ಅವ್ರ ಹತ್ರ ಹೋರಾಟ ಮಾಡ್ತೀವಿ. ಅದು ಸಿಗೋವರೆಗೂ ಕೂಡ ಮಾಡ್ತೀವಿ. ಇವತ್ತಿಂದ ಒಂದು ಹೋರಾಟ ಅವ್ರಿಗೆ ತಲುಪ್ತತೆ. ಇವತ್ತೇನಾಗಿದೆ ಅಂತಕ್ಕಂಥದ್ದು ಇವತ್ತು ತಲುಪ್ತತೆ. ಇದ್ರ ಮೇಲೆ ಅವ್ರು ಏನ್ ತೀರ್ಮಾನಗಳು ತಗೊಳ್ತಾರೆ, ಅವ್ರು ಏನು ವಿಳಂಬ ಮಾಡ್ಕೊಂಡು ಹೋಗ್ತಾರೆ, ಅದ್ರ ಮೇಲೆ ನಮ್ಮ ಹೋರಾಟ ದಿನ ದಿನಕ್ಕೆ ಪ್ರಬಲವಾಗ್ತಾ ಹೋಗ್ತದೆ. ಉಗ್ರವಾಗಿ ಖಂಡಿತವಾಗ್ಲು. ನೀವು ಒಂದು 4 ಮಾತುಗಳನ್ನ ಹೇಳಿದ್ರಿ, ಅದೆಲ್ಲೋ ಒಂದ್ ಕಡೆ ಮುಗಿದೋಗ್ಬಿಟ್ಟಿದೇನೋ ಅಂತ. ಯಾವ 4 ಮಾತುಗಳು? ಇಲ್ಲ, ಈಗ ಸಾಮೋಪಾಯದಲ್ಲಿ ಇದೀವಿ. ಈಗ ಪ್ರಾರಂಭ, ಇದು ಅಂತ್ಯ ಅಲ್ಲ, ಆರಂಭ. ಸಮಯ ಮೀರೋಗ್ಬಿಟ್ಟಿದೇನೋ ಅಂತ. ಇಲ್ಲ, ಇದು ಈಗ 2022ನೇ ಇಸ್ವಿಯಲ್ಲಿ ನಮ್ದು ಒಂದು ಅಸೋಸಿಯೇಷನ್ ಪ್ರಾರಂಭ ಆಗ್ತದೆ. ಅವತ್ತಿನಿಂದ ಕೂಡ ನಾವು ಇವತ್ತು ಜಿಂದಾಲ್ ಆಕ್ಟಿವ್ ಮೈನ್ಸ್ ಗಳಿಂದ ಬಹಳಷ್ಟು ಜನ ಬದುಕ್ತಿದ್ರು, ಏನೋ ಒಂದು ಜೀವನ ಆಗ್ತಿತ್ತು ಅಂತ ಹೇಳಿ ನಾವು ಕೂಡ ಸುಮ್ಮನೆ ಇದ್ವಿ. ಈಗ ಅವ್ರು ತೆಗೆದ ಮೇಲೆ ನಮಗೆ ಬಹಳಷ್ಟು ಸಮಸ್ಯೆ ಬಂದಿರತಕ್ಕಂಥದ್ದು. ಹಾಗಾಗಿ ಈಗ ಅನಿವಾರ್ಯವಾಗಿ ಎಲ್ಲ ಏನ್ ಜಿಂದಾಲ್ನಿಂದ ಏನ್ ತೆಗೆದಿರ್ತಕ್ಕಂಥ ಎಲ್ಲಾ ಟ್ರಾನ್ಸ್ಪೋರ್ಟ್ಗಳನ್ನ ನಾವು ಎಲ್ಲೋ ಒಂದ್ ಕಡೆ ನಿಯೋಜನೆ ಮಾಡ್ಲೇಬೇಕು. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ನಿಂದಾನೇ ಜೀವನ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಿದ್ದು. ಹಾಗಾಗಿ ಈಗ ಬಹಳ ಪ್ರಬಲವಾಗಿ ಹೋರಾಟ ಮಾಡ್ತೀವಿ. ಇದು ಸಾಮೋಪಾಯ ಮುಗ್ದಿಲ್ಲ, ಸಾಮೋಪಾಯ ಇವತ್ತು ಪ್ರಾರಂಭ. ನಿಮ್ಮಲ್ಲಿ ಒಗ್ಗಟ್ಟು ಗಟ್ಟಿ ಇಲ್ಲ ಅಂತಂದ್ರೆ ಏನಂದ್ರೆ ನಮ್ ಸಣ್ಣ ತಾಲೂಕಿನಾಗ ಸುಮಾರು ಒಂದೇ ತಲೆ ಮೈನ್ಸ್ಗಳು ಇಲ್ಲ. ಈ ಕಡೆಗೆ ಉಪ್ಪಲಗಂಡೆ ಇರ್ಬೋದು, ನರಸಾಪುರ ಇರ್ಬೋದು, ಅಪ್ಪನಹಳ್ಳಿ ಇರ್ಬೋದು. ಇವಾಗ ಅಲ್ಲಿ ಹೋರಾಟ ಮಾಡಾಕ ಅಲ್ಲಿ ಕೂಡ ನಮ್ಮ ಟ್ರಾನ್ಸ್ಪೋರ್ಟ್ ಕೂಡ ಸ್ಥಳೀಯವಾಗಿ ಏನೋ ಲೋಕಲ್ ಅದಾರ, ಅಲ್ಲಿ ಕೆಲವಷ್ಟು ಜನ ಅಲ್ಲೇ ಇದಾರೆ ಗೇಟಲ್ಲಿ. ಯಾಕಂತಂದ್ರೆ ಇವಾಗ ನಾವ್ ಇಲ್ಲಿ ಇದೀವಿ ಅಂತಂದ್ರೆ ಅಲ್ಲಿ ಮೂವ್ಮೆಂಟ್ ಆಗ್ತದೆ. ಅದ್ರ ಹೆಚ್ಚಿಗೆ ಏನಂದ್ರೆ ಕೆಲವಷ್ಟು ಜನ ಅಲ್ಲಿ ಯಾವ ಭಾಗದಾಗ ಲೋಕಲ್ ಅಂದ್ರೆ ಅವ್ರನ್ನ ಅಲ್ಲೇ ಗೇಟಲ್ಲಿ ಕುಂದಿರಿಸಿ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಜನಗಳು ಏನಂದ್ರೆ ಟ್ರಾನ್ಸ್ಪೋರ್ಟ್ ಸ್ವಲ್ಪ ಜನ ಕಮ್ಮಿ ಬಂದಿದ್ದಾರೆ. ಇವಾಗ ಸಾಯಂಕಾಲ ಹತ್ರ ಅವ್ರು ಕೂಡ ಎಲ್ಲ ಅಲ್ಲೇನೋ ಹೋರಾಟ ಮುಗಿಸ್ಕೊಂಡು ಅವ್ರು ಇಲ್ಲಿಗೆ ಕಲ್ತಾಗ ನಮ್ದು ಇನ್ನೂ ಶಕ್ತಿ ನಿಮ್ಗೆ ಕಾಣ್ತಾವ, ಇನ್ನ ಎಷ್ಟು ಶಕ್ತಿ ಅಂತ ಹೇಳಿ. ನಿಮ್ಗೆ ಏನನ್ಸುತ್ತೆ ಅಲ್ಪ ಸ್ವಲ್ಪ ಆದರೆ ಗಟ್ಟಿ ಇಲ್ಲ ಅಂತ ನಿಮ್ ವಾದ ಇರ್ಬೋದು, ಅಂತೀವಿ. ಆದ್ರೆ ಎಲ್ಲೆಲ್ಲಿ ನಮ್ದು ಒಂದೇ ತಲೆ ಮೈಸೂರು 6 ಸ್ವಂತ ತಾಲೂಕಿನಾಗ ಸುತ್ತಮುತ್ತ ದಿಕ್ಕಿಗೆ ಒಂದು 15-20 ಕಿಲೋಮೀಟರ್ ದೂರ ಅದಾವ. ಅಲ್ಲೆಲ್ಲಿ ಲೋಕಲ್ ನಮ್ ಟ್ರಾನ್ಸ್ಪೋರ್ಟ್ ಹೇಳಿದ್ರೆ ಇಲ್ಲ ಅಲ್ಲೇ ಹೋಗಿ ಅಲ್ಲೇ ಕುತ್ಕೊಂಡು ಗೆಟ್ ಒಂದು ಟ್ರಾನ್ಸ್ಪೋರ್ಟ್ ಅನ್ನ ಸ್ಟ್ರೈಕ್ ಐತಲ್ಲ, ಒಂದ್ ಯಾವ್ದೇ ರೀತಿ ಮೂವ್ಮೆಂಟ್ ಆಗದಂಗೆ ಅಲ್ಲಿ ನೋಡ್ಕೊಂಡು ನಮ್ದು ಇಲ್ಲಿ ಸಂಖ್ಯೆ ಕಮ್ಮಿ ಇರ್ಬೋದು. ಅಷ್ಟೇ ಬಿಟ್ರೆ ನಾವು ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಶಕ್ತಿನೂ ಗಾಢವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನ ಇದಕ್ಕಿಂತ ಹೆಚ್ಚಿನಾಗಿ ಹೋರಾಟ ಆಗೋಕ್ಕಂತೂ ನಾವು ಬಿಡಾಕ್ತೀವಿ. ವೇದಿಕೆ ಮೇಲೆ ಮಾತಾಡ್ತಾ ಹೇಳಿದ್ರಿ 15 ದಿನಗಳ ಮುಂಚೆನೆ ನಾವು ಎಚ್ಚೆತ್ಕೊಂಡಿದ್ರೆ ಏನೋ ಒಂದ್ ಕಡೆ ಒಳ್ಳೇದಾಗ್ತಿತ್ತು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಕಾಲ ನಿಂತಿದೆ ಅನ್ನುವಂತ ವೇದಿಕೆ ಮೇಲೆ ಉತ್ತರ ಕೊಡ್ತೇವೆ. ಇದು ಆಕ್ಚುಲಿ ನಾನು JSW ಸಂಬಂಧಪಟ್ಟಂಗೆ ಅದನ್ನ ಮಾತಾಡಿದ್ದು. ಈಗ ಹೊರ ರಾಜ್ಯಗಳು ಅಥವಾ ಜಿಲ್ಲೆಗಳು ಸಂಬಂಧ ಇವತ್ತು ಎಲ್ಲರೂ JSW ಒಂದು ಕ್ಯಾಪ್ಟಿವ್ ಮೈನ್ಸ್ 5-6 ಮೈನ್ಸ್ಗಳು ಇರ್ತಕ್ಕಂಥ ಟ್ರಾನ್ಸ್ಪೋರ್ಟರ್ಗಳೆಲ್ಲ 100-150 ಜನ ಹೊರಗೆ ಬೀದಿ ಬಿದ್ರು. ಈಗ ಇರ್ತಕ್ಕಂಥ ಒಂದು 50% ಅದ್ರ ಏನು ಸಾಗಾಣಿಕೆ ಆಗ್ತದಲ್ಲ, ಅದರಲ್ಲಿ ಅಲ್ಲಿ ಅಟ್ಲೀಸ್ಟ್ ನಾವು ಎಲ್ಲೆಲ್ಲ ಹೊರಗಡೆ ಅಲ್ಲಿ ಇಲ್ಲಿ 100% ಮಾಡೋ ಫ್ಯಾಕ್ಟ್ರಿಗಳು ಇದಾವ. ಅಂದ್ರೆ 10 ಜನ ಹೊರಗಡೆ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಹೊರಗಡೆ ಮಾಡ್ತಿದಾರೆ. ಸೊ ಈಗ ಅದರಲ್ಲಿ ಒಂದು 50% ಆದ್ರೆ ಒಂದು 4,000 8,000 ಟನ್ ಆ ತರ ಎಲ್ಲ ಒಂದ್ ಸ್ವಲ್ಪ ಮಂದಿಗೆ ಅಕಂಡೆಂಟ್ ಆಗ್ತದೆ, ಎಲ್ಲರಿಗೆ ಅನುಕೂಲ ಆಗ್ತದೆ ಹೊರಗಿನ. ತದನಂತರ JSW ಕೂಡ ನಾವು ಎಲ್ಲ ನಮ್ಮ ರಾಜಕೀಯವಾಗಿ ಕೂಡ ನಾವು ಎಲ್ಲ ಪಕ್ಷಾತೀತವಾಗಿ ಸಂಡೂರಿನಲ್ಲಿ ಯಾರು ಟ್ರಾನ್ಸ್ಪೋರ್ಟರ್ಗಳು ಬರೇ ಇಂಥ ಪಕ್ಷದವರೇ ಮಾಡ್ಬೇಕಂತ ಏನಿಲ್ಲ. ಆಂಧ್ರ ರೂಲ್ ಏನಿಲ್ಲ ನಮ್ಮಲ್ಲಿ. ಆಂಧ್ರದಲ್ಲಿ ಅಂದ್ರೆ ಯಾವ ಅಧಿಕಾರಕ್ಕೆ ಬರುತ್ತೆ ಅವರೇ ರೂಲ್, ಅವ್ರು ಮಾಡಿದ್ದೆ ಇದು. ಆ ತರ ಕೆಲವು ಕಡೆ ನಡೀತಿದೆ. ಬಟ್ ಆದ್ರೆ ಸಂಡೂರು ತಾಲೂಕಿನಲ್ಲಿ ಆ ತರ ಇಲ್ಲ. ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಟ್ರಾನ್ಸ್ಪೋರ್ಟ್ ಅವ್ರವ್ರ ಜೀವನೋಪಾಯ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂತಿದ್ರು. ಇವತ್ತು ಎಲ್ಲಾ ಸ್ನೇಹಿತರು ಕೂಡ ನಮ್ಮ ಎಲ್ಲಾ ಪಕ್ಷದವರು ಕೂಡ ಇದಾರೆ ಟ್ರಾನ್ಸ್ಪೋರ್ಟರ್ಗಳು. ಬರೇ ಕಾಂಗ್ರೆಸ್ನವರು ಅಥವಾ JDSನವರು ಅಥವಾ BJP ಅಂತ ಏನಿಲ್ಲ. ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಟ್ರಾನ್ಸ್ಪೋರ್ಟರ್ ಅಂದ್ರೆ ನಮ್ಮ ಜೀವನ ಉಪಾಯಕ್ಕೆ ಕಂಡ್ಕೊಳಕ್ಕೆ ನಾವು ಪಕ್ಷ ಬೇರೆ. ರಾಜಕಾರಣ ಬಂದಾಗ ಎಲೆಕ್ಷನ್ ಒಂದು 15 ದಿನ ಇರ್ತದೆ. ಆದ್ರೆ ನಮ್ಮ ಜೀವನೋಪಾಯಕ್ಕಾಗಿ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಬೇಡಿಕೆಯನ್ನ ನಾವೆಲ್ಲರೂ ಕೂಡ ಎದುರಿಸ್ತೀವಿ. ಇದನ್ನ ಅತ್ಯಂತ ನಮ್ಮ ಅಧ್ಯಕ್ಷರು ಹೇಳ್ದಂಗೆನೆ ನಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಮುಂದಕ್ಕೆ ಏನಾಗ್ತದೆ ಮುಂದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎದುರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡ್ತೀವಿ.